ಪಾತನೆ 3 ಲಕ್ಷ ಕೊಡಬೇಕು, ಅದು ಕೂಡ 1 ವರ್ಷ ಕಾಯಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಬಹಳ ಕೆಟ್ಟ ಶೋಚನೀಯ ಅನಿಸ್ತು. ಅದು ನಮಗೆ ಅಂಬೇಡ್ಕರ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಒಂದು ಸೀಟ್ ಕೊಡ್ಸಕ್ ಆಗ್ತಾ ಇಲ್ಲಲ್ಲ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಎಲ್ಲ BEd ಕಾಲೇಜ್ಗಳನ್ನ ಸುತ್ತಾಕಿದ್ರು ಕೂಡ ಎಲ್ಲರ ಒಂದೇ ಧ್ವನಿಯಾಗಿತ್ತು, ನಮಗೆ ಡೊನೇಷನ್ ಕೊಡಬೇಕು ಮತ್ತೆ ಈ ವರ್ಷ ನಿಮ್ಗೆ ಸೀಟ್ ಸಿಗಲ್ಲ ಅಂತಕ್ಕಂಥದ್ದು. ಆದ್ರೂ ಕೂಡ 1 ವರ್ಷ ಕಾಯ್ದು ನೆಕ್ಸ್ಟ್ ಇಯರ್ ಹೋದಾಗಲೂ ಕೂಡ ಅವರು ಮತ್ತೆ ಅದೇ ರಿಪೀಟ್ ಮಾಡಿದ್ರು, ನಮಗೆ ನಾವು ಮತ್ತೆ ನಾವು 3 ಲಕ್ಷ ಕೊಡಲೇಬೇಕು ಅಂತಕ್ಕಂಥ ವಿಷಯ ಇಟ್ಕೊಂಡಾಗ ನಾವು ಹೇಳಿದೆ ಅಂತ ಒಂದಿಷ್ಟು ಇನ್ಸ್ಟಾಲೇಷನ್ ಮಾಡಿ ಆದ್ರೂ ಕೊಡ್ರಿ ಅಂದಾಗ ಇಲ್ಲ ನಮ್ಗೆ ಅಷ್ಟು ಈಗಲೇ ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವು ಯೂನಿವರ್ಸಿಟಿಯನ್ನು ಸಂಪರ್ಕಿಸಿದ್ವಿ, ಯೂನಿವರ್ಸಿಟಿಯಲ್ಲಿ ಮಾತನಾಡಿದ್ವಿ. ಇಲ್ಲ ಈ ರೀತಿ ಡೊನೇಷನ್ ಹಾವಳಿ ಇದೆ, ನಾವು ಈ ರೀತಿ ಸಮಸ್ಯೆಗಳನ್ನ ಯಾವ ರೀತಿ ಪಾಲಕರು ಎದುರಿಸ್ತಾ ಇದ್ದಾರೆ, ನಾವೇ ಹೋಗಿ ಸಂಘಟನೆಯವರು ಹೇಳಿದ್ರು ಕೂಡ ಈ ರೀತಿ ಇದೆ, ಇದಕ್ಕೊಂದು ಪರಿಹಾರ ಬೇಕಲ್ಲ ಅಂತಂದಾಗ ಯೂನಿವರ್ಸಿಟಿ ಅವರು ಇಲ್ಲ ಅದಕ್ಕೆ ಏನಾದರೂ ಇದ್ರೆ ನೀವು ಸಾಕ್ಷಿ ಸಮೇತ ಕೊಡಿ ಅಂತಕ್ಕಂಥದ್ದನ್ನ ಇಟ್ಕೊಂಡಾಗ ನಾವು ಖಂಡಿತವಾಗ್ಲೂ ಸಾಕ್ಷಿ ಕಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿದ್ವಿ, ಮಕ್ಕಳನ್ನ ಸಂಘಟಿಸಿದ್ವಿ, ಪಾಲಕರನ್ನು ಕೂಡ ಮಾತನಾಡಿಸಿದ್ವಿ. ಅವರೆಲ್ಲರೂ 3 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಸಾಕ್ಷಿಗಳು ಸಿಕ್ಕು, ಅವುಗಳನ್ನ ಇಟ್ಕೊಂಡು ನಾವು ಯೂನಿವರ್ಸಿಟಿಗೆ ಕಂಪ್ಲೇಂಟ್ ಮಾಡಿದ್ವಿ. ಆ ಯೂನಿವರ್ಸಿಟಿ ಒಂದು ಟೀಮ್ ಕಮಿಟಿಯನ್ನು ಸೆಟ್ ಮಾಡ್ತು, ಒಂದು ಸಿಂಡಿಕೇಟ್ ಸದಸ್ಯರು ಮತ್ತು ಯೂನಿವರ್ಸಿಟಿಯ ಆಡಳಿತ ಮಂಡಳಿಯನ್ನು ಒಳಗೊಂಡಂತೆ ಒಂದು ಕಮಿಟಿ ಕೂಡ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತು. ವಿಸಿಟ್ ಮಾಡಿದಾಗ ನಾವು ಮಾಡಿರ್ತಕ್ಕಂಥ ಆರೋಪ ಬಹಳ ಸತ್ಯದಿಂದ ಕೂಡಿತ್ತು. ಅದನ್ನ ನೋಡಿರ್ತಕ್ಕಂಥ ಯೂನಿವರ್ಸಿಟಿ ಅವರು ರೆಫರ್ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಈ ಕಾಲೇಜ್ಗಳಿಗೆ ತಪ್ಪು ಮಾಡ್ತಾ ಇದ್ದಾರೆ, ಡೊನೇಷನ್ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ, ಇದ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದು. ಅದನ್ನ ಇಟ್ಕೊಂಡು ನಾವು ವಿಸಿ ಅವರಿಗೆ ಭೇಟಿ ಆದಾಗ ವಿಸಿ ಅವರು ಕೂಡ ಅಷ್ಟೊಂದು ಉತ್ಸಾಹದಿಂದ ಇರಲಿಲ್ಲ. ಇಲ್ಲ ಎಲ್ಲ ಕಡೆಯೂ ನಡೀತದೆ, ಅದು ದೊಡ್ಡ ವಿಷಯ ಅಲ್ಲ ಅನ್ನೋ ರೀತಿ ಒಳಗಡೆ ಅವ್ರು ಮಾತನಾಡಿದಾಗ ನಮ್ಗೆ ಕೆಟ್ಟ ಅನಿಸ್ತು. ಆ ಕಾರಣಕ್ಕಾಗಿ ನಾವು ಬಿಡಬಾರ್ದು, ಇದನ್ನ ಏನಾದ್ರೂ ಮಾಡಿ ಒಂದು ಪಾಠ ಕಲಿಸಲೇಬೇಕು ಅಂತಕ್ಕಂಥ ವಿಷಯನ ಇಟ್ಕೊಂಡು ಹೋರಾಟವನ್ನು ರೂಪಿಸಿದ್ವಿ. ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕಿದ್ವಿ, ತಾವು ಕೂಡ ಇದ್ರಿ, ತಮ್ಮ ಪತ್ರಿಕೆಯಲ್ಲಿ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಆ ವಿಷಯಗಳ ಪ್ರಸ್ತಾಪ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಾವು ಇದನ್ನ ಬೇಕೇ ಬೇಕು, ಇವತ್ತು ರೆಸೊಲ್ಯೂಷನ್ ಪಾಸ್ ಆಗ್ಲೇಬೇಕು, ನೀವು ಯೂನಿವರ್ಸಿಟಿಯಿಂದ ಆ 2 ಕಾಲೇಜ್ಗಳನ್ನ ಬ್ಯಾನ್ ಮಾಡಬೇಕು ಮತ್ತು ದಂಡ ಕೂಡ ವಿಧಿಸಬೇಕು ಅಂತಕ್ಕಂಥದ್ದು ಇಟ್ಕೊಂಡಾಗ ಅವರು ಅದಕ್ಕೆ ಒಪ್ಕೊಂಡು ಆ ದಿನ ಆ 2 BEd ಕಾಲೇಜು, ಕಣ್ಣಿ BEd ಕಾಲೇಜು ಮತ್ತೆ SMRK BEd ಕಾಲೇಜ್ಗಳನ್ನ ರದ್ದು ಮಾಡೋದ್ರ ಮುಖಾಂತರ ಪ್ರತಿ ಕಾಲೇಜಿಗೆ 30 ಲಕ್ಷ ರೂಪಾಯಿ ದಂಡವನ್ನು ಹಾಕಿ ಅವತ್ತು ಆದೇಶ ಏನಪ್ಪಾ ಅಂತಂದ್ರೆ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡ್ರು. ಆ ನಿರ್ಣಯ ತೆಗೆದುಕೊಂಡ್ರು ಕೂಡ ನಾವು ಬಿಡ್ಲಿಲ್ಲ. ಸಿಂಡಿಕೇಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ರೆಸೊಲ್ಯೂಷನ್ ಆಗಿ ಪಾಸ್ ಮಾಡಿ ಅದು ನಮಗೆ ಪ್ರತಿ ಬೇಕಂದಾಗ ಅವರು ಕೊನೆಗೆ ನಮಗೊಂದು ಸಿಂಡಿಕೇಟ್ ಸಭೆಯಿಂದ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ನಮಗೆ ಕಳಿಸಿದ್ರು. ಈ ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ, ಈ ರೆಸೊಲ್ಯೂಷನ್ ಅಲ್ಲಿ 2 ಕಾಲೇಜ್ಗಳನ್ನ ರದ್ದು ಮಾಡಿದ್ದೀವಿ, ಮತ್ತೆ 3 ವರ್ಷ ಬ್ಯಾನ್ ಮಾಡಿದ್ದೀವಿ, ಮತ್ತೆ ಅದಕ್ಕೆ ಏನಪ್ಪಾ ಅಂತಂದ್ರೆ 30 ಲಕ್ಷ ರೂಪಾಯಿ ದಂಡವನ್ನು ಕೂಡ ಹಾಕಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಸಿಂಡಿಕೇಟ್ ಸಭೆಯಲ್ಲಿ ರೆಸೊಲ್ಯೂಷನ್ ಕಾಪಿಯನ್ನು ನಮ್ಗೆ ಕೊಟ್ಟಾಗ ನಮ್ಗೆ ಖುಷಿ ಆಯಿತು. ಈ ಕಾರಣಕ್ಕಾಗಿ ಎಲ್ಲ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೋತೇವೆ, ಈ 2 ಕಾಲೇಜ್ಗಳಿಗೆ ಅಡ್ಮಿಷನ್ 3 ವರ್ಷ ಬ್ಯಾನ್ ಆಗಿದೆ. ಆ ಕಾರಣಕ್ಕಾಗಿ 2 ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಬೇಡಿ, ಮತ್ತು ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಬೇರೆ ಪರ್ಯಾಯ ಕಾಲೇಜ್ಗಳಿಗೆ ಯೂನಿವರ್ಸಿಟಿಯಿಂದ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ, ತಾವು ಬೇರೆ ಕಾಲೇಜ್ಗಳಿಗೆ ಪ್ರವೇಶ ಪಡಿಬಹುದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನು ಮಾಡ್ಕೋತೇವೆ. ಮತ್ತೆ ಮುಂದುವರೆದು ನಾವು ಈ ರೀತಿ ಹೋರಾಟವನ್ನು ರೂಪಿಸುವಾಗ ಹಲವಾರು ಸಮಸ್ಯೆಗಳು ಕೂಡ ಒತ್ತಡಗಳು ಕೂಡ ಬಂದರೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ತಾವೆಲ್ಲರೂ ಗಮನಿಸಿದ್ದೀರಿ, ಸುಮಾರು ದಶಕಗಳ ಕಾಲ ನಾವು ಹೋರಾಟವನ್ನ ರಾಜ್ಯದಲ್ಲಿ ಕಟ್ಟಿದ್ದೀವಿ. ನಾವೆಲ್ಲಿಯೂ ಕೂಡ ರಾಜಿರಹಿತ ಹೋರಾಟವನ್ನು ಮಾಡ್ತಾ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರದೊಂದಿಗೆ. ಇನ್ನು ಮುಂದಿನ ದಿನಮಾನದಲ್ಲಿಯೂ ಕೂಡ ನಾವು ಈ ಡೊನೇಷನ್ ಹಾವಳಿ ಅಂತಕ್ಕಂಥ ಕೆಟ್ಟ ಪರಿಸ್ಥಿತಿಯಿಂದ ಪಾಲಕರು ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಮಕ್ಕಳು ಬಹಳ ಇದು ಏನಪ್ಪಾ ಜರ್ಜರಿತರಾಗ್ತಾ ಇದ್ದಾರೆ, ದುಡಿದೆಲ್ಲವನ್ನೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸುರಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದ್ರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಆಗೋಣ, ನಿರಂತರವಾಗಿ ಹೋರಾಟ ಮಾಡೋಣ. ಇನ್ನು 10 ಕಾಲೇಜ್ಗಳು ಕಾಲೇಜೇ ನಡೆಸಲ್ಲ, ಆದ್ರೂ ಕೂಡ ಅಡ್ಮಿಷನ್ ತೆಗೆದುಕೊಳ್ತಾರೆ. ಆ ಕಾಲೇಜ್ ನಡೆಸದೆ ಏನಪ್ಪಾ ಅಂತಂದ್ರೆ ಅವರು ಮಕ್ಕಳ ಹೆಚ್ಚು ದುಡ್ಡನ್ನು ತೆಗೆದುಕೊಂಡು ಡೈರೆಕ್ಟ್ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಲವಾರು ಕಾಲೇಜ್ಗಳನ್ನು ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿಯನ್ನು ಕೂಡ ಯೂನಿವರ್ಸಿಟಿಗೆ ಕೊಟ್ಟಿದ್ದೀವಿ. ಆ ಕಾಲೇಜುಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬಂದ್ ಆಗ್ಲಿಕ್ಕೆ ಅವುಗಳನ್ನು ಅಮಾನತ್ನಲ್ಲಿ ಇಡ್ಲಿಕ್ಕೆ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ರಿಕಮೆಂಡ್ ಮಾಡಿದ್ದೀವಿ, ಅಂದ್ರೆ ಒತ್ತಡ ಹಾಕ್ತಾ ಇದ್ದೀವಿ. ಒಂದ್ ವೇಳೆ ಮಾಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟವನ್ನು ಕೂಡ ರೂಪಿಸಬೇಕಾಗ್ತದೆ. ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು, ನಮ್ಮ ಜೊತೆಲಿ ಇರಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಈ ರೀತಿ ಒಂದು 2 ಕಾಲೇಜ್ಗಳನ್ನ ಬ್ಯಾನ್ ಆಗಿರ್ತಕ್ಕಂಥ ಸುದ್ದಿಯನ್ನ ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನ ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮುಂದುವರಿದು ಈ ಇಷ್ಟೆಲ್ಲ ಆದ್ರೂ ಕೂಡ ಈ PG ಸೆಂಟರ್ಗೆ ಒಬ್ಬ ಲೈಂಗಿಕ ಕಿರುಕುಳವನ್ನು ಕೊಡ್ತಕ್ಕಂಥ ಒಬ್ಬ ಹೆಣ್ಣು ಬಾಕ ಒಬ್ಬ ಮೂರ್ತಿ ಅಂತಕ್ಕಂಥವ್ರು ಇಲ್ಲಿ PG ಸೆಂಟರ್ ಡೈರೆಕ್ಟರ್ ಆಗಿ ಬಂದಿದ್ರು. ಅದನ್ನು ಕೂಡ ನಾವು ಯೂನಿವರ್ಸಿಟಿ ಮತ್ತು ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ. ಅವರು ನಿನ್ನೆ ಅವ್ರನ್ನ ಅಮಾನತು ಮಾಡೋದ್ರ ಮುಖಾಂತರ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿಗೆ ಒಂದು ಗೆಲುವು. ಇದನ್ನು ಕೂಡ ಒಂದು ಭ್ರಷ್ಟಾಚಾರದ ವಿರುದ್ಧ ನಾವು ಮಾಡ್ತಕ್ಕಂಥ ಹೋರಾಟದಲ್ಲಿ ಇದು ಕೂಡ ನಮ್ಮ ಗೆಲುವು ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಅನಿಸ್ತದೆ.
ಇವರು PG ಸೆಂಟರ್ ಡೈರೆಕ್ಟರ್ನ ಅಮಾನತುಗೊಳಿಸಿದ್ದಾರೆ ಮತ್ತು ವಿಜಯಪುರ PG ಸೆಂಟರ್ ಇಂದ ಅವ್ರನ್ನ ತೆಗೆದು ಹಾಕಿದ್ದಾರೆ. ಅದು ಕೂಡ ನಮಗೆ ಖುಷಿ ಕೊಡ್ತದೆ. ಈ ಎಲ್ಲ ಹೋರಾಟಗಳು ಕೂಡ ಜನಪರವಾಗಿರ್ತಕ್ಕಂಥ ಹೋರಾಟಗಳು, ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಇದೆಲ್ಲವೂ ಕೂಡ ನಿಮ್ಮಿಂದ, ನೀವೆಲ್ಲರೂ ಕೂಡ ಇದಕ್ಕೆ ಧ್ವನಿ ಆಗ್ತಾ ಇದ್ದೀರಿ, ನೀವು ಜೊತೆ ನಿಲ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ನಿಲ್ಬೇಕು. ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು, ಮಾಧ್ಯಮದ ಮೂಲಕ ನಾವು ಎಲ್ಲ ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಇಂತಹ ಭ್ರಷ್ಟಾಚಾರಗಳು ನಡೆಯುವಾಗ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ ಒಂದು ನಾಗರಿಕ ಸಮಾಜ ಆಗಿ, ಒಂದು ಪ್ರಬುದ್ಧ ಸಮಾಜ ಆಗಿ ನೀವು ಪ್ರತಿಕ್ರಿಯೆ ನೀಡಬೇಕಾಗ್ತದೆ. ಒಂದೊಂದು ಏನಪ್ಪಾ ಅಂತಂದ್ರೆ ನೀವು ಪ್ರಬುದ್ಧ ಸಮಾಜವಾಗಿ ಇದನ್ನ ಎದುರಿಸಬೇಕಾಗ್ತದೆ. ಇದನ್ನ ಏನಪ್ಪಾ ಅಂತ ಪ್ರತಿಭಟಿಸಬೇಕಾಗ್ತದೆ. ಇಲ್ಲ ನೀವು ಯಥಾಸ್ಥಿತಿಯಾಗಿ ನೀವು ಡೊನೇಷನ್ 3 ಲಕ್ಷ ನೀವು ಕೊಟ್ಟು ಮಕ್ಕಳನ್ನ ಅಡ್ಮಿಷನ್ ಮಾಡಿ ಆ ಮಕ್ಕಳಿಗೆ ನೌಕರಿ ಸಿಗ್ತದ ಅಥವಾ ಅದನ್ನ ಗ್ಯಾರಂಟಿ ಅದ, ಅಷ್ಟು ದುಡ್ಡನ್ನ ಎಷ್ಟೋ ಹೊಲಗಳನ್ನು ಮಾರಿ, ಎಷ್ಟೋ ಲೀಸು ದುಡಿಲಿಕ್ಕೆ ಎಲ್ಲ ಸಾಲ ಸೋಲ ಮಾಡಿ ನೀವು ತಂದು ಕಟ್ತೀರಿ. ಕಟ್ಟದ ಸಂದರ್ಭದಲ್ಲಿ ಆ ಮಗುವಿನ ಶಿಕ್ಷಣ ಕೂಡ ಪೂರ್ತಿ ಆಗಲ್ಲ. ಆಮೇಲೆ ಶಿಕ್ಷಣ ಪೂರ್ತಿ ಆದ್ರೂ ಕೂಡ ಮುಂದೆ ನೌಕರಿ ಸಿಗ್ತದೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ. ಆ ಕಾರಣಕ್ಕಾಗಿ ಸಿಗ್ತಕ್ಕಂಥ ಶಿಕ್ಷಣವೂ ಕೂಡ ಮೌಲ್ಯಯುತವಾಗಿರ್ಬೇಕು. ಮತ್ತು ಆ ಶಿಕ್ಷಣ ಸಿಕ್ಕಿರ್ತಕ್ಕಂಥ ಶಿಕ್ಷಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅಂತ ಸಂವಿಧಾನ ಹೇಳ್ತದೆ. ಮತ್ತೆ ಪಡೆದಿರ್ತಕ್ಕಂಥ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ. ಉದ್ಯೋಗ ಕೊಡಕ್ ಆಗದೆ ಇದ್ರೆ ಅವರಿಗೆ ಸರ್ಕಾರದ ನೆರವು ಕೊಡಬೇಕು, ಅವರಿಗೆ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅಂತ ಸಂವಿಧಾನ ಹೇಳ್ತದೆ. ಆದ್ರೆ ಅವೆಲ್ಲವನ್ನೂ ಕೂಡ ದಾರಿಗೆ ತುಡಿರ್ತಕ್ಕಂಥ ಈ ಖಾಸಗಿ ಶಿಕ್ಷಣ ವಲಯ ಸಂಪೂರ್ಣವಾಗಿ ಸಂವಿಧಾನವನ್ನು ಬುಡಮೇಲೆ ಮಾಡ್ಲಿಕ್ಕೆ ಹೊರಟಿದೆ. ಇದರ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ ನಿರಂತರ ವಿದ್ಯಾರ್ಥಿ ಪರವಾಗಿ, ಜನರ ಪರವಾಗಿ ಹೋರಾಟವನ್ನು ರೂಪಿಸಲಿಕ್ಕೆ ನಾವು ತಯಾರಿದ್ದೀವಿ. ಅದಕ್ಕೆ ಬಂಧುಗಳೇ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು. ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತೆ ನಾವು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಡೊನೇಷನ್ ಹಾವಳಿ ಅಂತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ. ಸಣ್ಣ ಸಣ್ಣ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಡೊನೇಷನ್ ಹಾವಳಿಯನ್ನು ಕಿತ್ತೊಗಿಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ. ಒಂದು ಕುಮಾರಿ ಮೋನಿಕಾ ಬಸವರಾಜ್ ಕನ್ನಿ ಅಂತಕ್ಕಂಥ ಕಾಲೇಜು, ಒಂದು SMRK ಅಂತೇಳಿ ಕಲ್ಲೂರು ಮಠ B.Ed ಕಾಲೇಜು, ಅವೆರಡೂ ಕೂಡ 3 ವರ್ಷ ಬ್ಯಾನ್ ಮಾಡ್ತೀವಿ ಅಂತೇಳಿ ನಮ್ಗೆ ಇವತ್ತು ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಸಿಂಡಿಕೇಟ್ ಮೀಟಿಂಗಲ್ಲಿ ಪಾಸ್ ಮಾಡಿ ಇವತ್ತು ರೆಗ್ಯುಲೇಷನ್ ಕೂಡ ನಮ್ಗೆ ಇವತ್ತು ಕಳಿಸಿದ್ದಾರೆ. 3 ವರ್ಷ ಬ್ಯಾನು, 30 ಲಕ್ಷ ರೂಪಾಯಿ ಅವರು ಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಧ್ಯಮದಲ್ಲಿ ದಾಖಲೆ ಮಾಡಿದ್ದೀರಿ. ಖಾಸಗಿ ಶಿಕ್ಷಣ ಸಂಸ್ಥೆವು ಏನ್ ಮಾಡ್ತಾ ಇದ್ದಾವೆ, ಈ ಖಾಸಗಿ ಕೋಚಿಂಗ್ ತರಬೇತಿ ಹೆಸರಿನಲ್ಲಿ ನಾಯಿ ಕೊಡೆಗಳ ತರ ಎಲ್ಲಿ ಬೇಕಲ್ಲಿ ಮಕ್ಕಳನ್ನ ಕೂಡಿ ಹಾಕಿ ಅವ್ರನ್ನ ಏನಪ್ಪಾ ಅಂತಂದ್ರೆ ಟಾರ್ಚರ್ ಮಾಡ್ತಕ್ಕಂಥದ್ದು ಶಿಕ್ಷಣ ಹೆಸರಿನಲ್ಲಿ ನಾವು ಅದನ್ನ ಖಂಡಿಸಿ ಈಗಾಗಲೇ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಅವು ಎಲ್ಲಾದ್ರೂ ಕಂಡು ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಮುಂದಿನ ದಿನಮಾನದಲ್ಲಿ ನಡೀತಾ ಇದೆ ಸರ್. ಅದು ನಮ್ ಗಮನಕ್ಕೆ ಬಂದಿದೆ. ನಾವು ಮುಂದಿನ ದಿನಮಾನದಲ್ಲಿ ಅದೊಂದು ದೊಡ್ಡ ಮಟ್ಟದ ಹೋರಾಟವನ್ನು ವಿದ್ಯಾರ್ಥಿಗಳು ಯಾಕೆ ಹೋಗ್ತಾರೆ, ಅವ್ರಿಗೊಂದು ಭವಿಷ್ಯ ಬೇಕು, ಅವ್ರಿಗೆ ಏನೋ ನೌಕರಿ ಸಿಗಬೇಕು, ನೌಕರಿ ಸಿಗಬೇಕಾದ್ರೆ ಟ್ರೀಟ್ಮೆಂಟ್ ಇದು ಬೇಕಲ್ಲ, ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಉದ್ದೇಶದಿಂದ ಹೋಗ್ತಾರೆ ಅವರು. ಮತ್ತೆ ಅವ್ರದ್ದು ಅನಿವಾರ್ಯತೆ ಐತಲ್ಲ, ನೀವು ಎಲ್ಲದನ್ನು ಕೋಚಿಂಗ್ ಸೆಂಟರ್ ಅಂತ ಹೇಳಿದ್ರೆ ಸರ್ ನಾವು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಆರೋಪಗಳಿದ್ದಾವೆ. ಅದಕ್ಕೆ ಖಾಸಗಿ ಇರ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಈಗಾಗಲೇ ನೀವು ಹೇಳಿರ್ತಕ್ಕಂಥದ್ದನ್ನು ನಾವು ಒಪ್ಕೋತೇನೆ. ಆದ್ರೆ ಸಮಸ್ಯೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಈ ಸರ್ಕಾರದ ನೀತಿ ನಿಯಮಗಳನ್ನ ರೂಪಿಸುವಲ್ಲಿ ಕೂಡ ಎಡವಿದಾವೆ. ಆಮೇಲೆ ಖಾಸಗಿ ತರಬೇತಿ ಕೇಂದ್ರಗಳೇನಿದಾವಲ್ಲ, ಖಾಸಗಿ ತರಬೇತಿ ಕೇಂದ್ರಗಳನ್ನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಗೈಡ್ಲೈನ್ಸ್ ಕೂಡ ಇದೆ. ಆ ಗೈಡ್ಲೈನ್ಸ್ ಅನ್ನ ಮೀರಿ ಯಾರು ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ. ಸರ್ಕಾರ ಮಾಡಿರ್ತಕ್ಕಂಥ ನೀತಿ ನಿಯಮಗಳು ಯಾವ ಕಾರಣಕ್ಕಾಗಿ ಮಾಡಿರ್ತವೆ, ಅವು ಸರ್ಕಾರ ಎಲ್ಲರೂ ಕೂಡ ಪಾಲಿಸಬೇಕು, ಎಲ್ಲರೂ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು, ಆ ನಿಟ್ಟಿನ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ನೀತಿ ನಿಯಮಗಳಲ್ಲಿ ಬರ್ತದೆ. ಅದನ್ನ ಬಿಟ್ಟು ಇವ್ರೇನಾದ್ರೂ ವೈಲೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಏನಪ್ಪಾ ಶಿಕ್ಷೆಗೆ ಅರ್ಹರಾಗ್ತಾರೆ. ಅದು ಕೂಡ ಗಮನಿಸಬೇಕು. ಯಾರೇ ಸಾರ್ವಜನಿಕರಾದ್ರೂ ಕೂಡ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಾವು ತರಬೇತಿಯನ್ನು ಕೊಡಿಸೋದು ತಪ್ಪಲ್ಲ. ಆ ತರಬೇತಿಯನ್ನು ಕೊಡಿಸುವಾಗಲೂ ಕೂಡ ತರಬೇತಿಯ ನಿಯಮಗಳಿಗೆ ಒಳಪಟ್ಟು ಆ ತರಬೇತಿ ಸಂಸ್ಥೆ ನಡೀತಾ ಇದೆಯಾ ಅಂತಕ್ಕಂಥದ್ದನ್ನು ಗಮನಿಸಿ ಅವ್ರ ಮಕ್ಕಳನ್ನ ತರಬೇತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ. ಅದನ್ನು ಪಾಲಕರು ಕೂಡ ಗಮನಿಸಬೇಕು. ಆ ನಕಲಿ ವಿಸಿ ಅವ್ರದ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೀವಿ ಸರ್. ಇನ್ನೇನು 2 ದಿನಗಳಲ್ಲಿ ಅದರದ ಒಂದು ರಿಸಲ್ಟ್ ಅನ್ನ ನಿಮ್ ಮುಂದೆ ಹೇಳ್ತೀವಿ. ನಕಲಿ ವಿಸಿನೇ, ಅದರಲ್ಲಿ 2 ಮಾತೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ. ಅದನ್ನ ಎಲ್ಲಿ ತಲುಪಿಸ್ಬೇಕು, ಸಂಬಂಧಪಟ್ಟ ಸರ್ಕಾರಕ್ಕೆ ಮತ್ತು ಕಚೇರಿಗೆ ತಲುಪಿಸಿದ್ದೇವೆ. ಅವರಿಂದ ರಿಪ್ಲೈ ಬರೋದನ್ನ ಕಾಯ್ತಾ ಇದ್ದೇವೆ. ಈಗಾಗಲೇ ಅದರ ಸಂಬಂಧಪಟ್ಟಂಗೆ ಎಲ್ಲ ಒಳ ಕೆಲಸಗಳು ಮುಗಿದಿದ್ದಾವೆ. ಇನ್ನೇನು 2-3 ದಿನದಲ್ಲಿ ನಿಮ್ಮ ಮುಂದೆ ಅದರದ ರಿಸಲ್ಟ್ ಗೊತ್ತಾಗ್ತದೆ ಸರ್. ಖಂಡಿತವಾಗ್ಲೂ ಅದು ಕೂಡ ಒಂದು ಸರ್ಕಾರದ ದೊಡ್ಡ ವೈಫಲ್ಯ, ಸರ್ಕಾರದ ದೊಡ್ಡ ಒಂದು ಏನಪ್ಪಾ ಅಂತಂದ್ರೆ, ಇಷ್ಟು ದೊಡ್ಡ ಫ್ರಾಡ್ ಮಾಡಿರ್ತಕ್ಕಂಥ ವ್ಯಕ್ತಿ, ಎಲ್ಲಿಯೂ ಕೂಡ ನೇಮಕತೆ ಆಗದೆ ಇರತಕ್ಕಂಥ ವ್ಯಕ್ತಿ, ಯಾವ ಕೋರ್ಸ್ಗಳು ಕೂಡ ಮಾಡದೇ ಇರತಕ್ಕಂಥ ವ್ಯಕ್ತಿ, ಒಂದು ಸಿಂಡಿಕೇಟ್ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ VC ಆಗಿ ಕೂತ್ಕೊಂಡಿದ್ದಾರೆ. ಅದು ದೊಡ್ಡ ದುರಂತ. ಸರ್ಕಾರ, ಉನ್ನತ ಶಿಕ್ಷಣ ಇಲಾಖೆ ಯಾವ ರೀತಿ ಕಣ್ಮುಚ್ಕೊಂಡು ಕುಳಿತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಒಬ್ಬ ಭ್ರಷ್ಟ, ಒಬ್ಬ VRS ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ತಂದು ಸಿಂಡಿಕೇಟ್ ಸದಸ್ಯನನ್ನ, ಇದು VC ಅನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ಇಡೀ ಹೈಯರ್ ಎಜುಕೇಶನ್ ಸಿಸ್ಟಮ್ದಲ್ಲೇ ಇದು ದೊಡ್ಡ ದುರಂತ. ಇದನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ 2 ದಿನದಲ್ಲೇ ನಿಮ್ಮ ಮುಂದೆ ಬಂದು ಅದನ್ನ ಹೇಳ್ತೀವಿ ಸರ್.
ಈಗ ಅದು ಇವರು 2 ಕಾಲೇಜ್ಗಳನ್ನ ರದ್ದು ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ. ಆದೇಶ ಪತ್ರ ಇದೆ ಸರ್, ಇದೆ. ತೋರಿಸಿ. ಈಗ ಇನ್ನೂ ಒಂದು ಪ್ರಶ್ನೆ, ಇದ್ರದ್ದು ಇದು ಡೈರೆಕ್ಟ್ ಸಂಬಂಧ ಇಲ್ಲ, ಇನ್ನು ಹೊರಟು ಮಾಡೋದಿಲ್ಲ. ಬೇಡ ಯೂನಿವರ್ಸಿಟಿ ಸಂಬಂಧಪಟ್ಟಂಗೆ ಅದು ಯಾವ ರೀತಿ ನಮ್ಗೆ ಇದ್ದೀವಿ. ಮತ್ತೆ ಆ ಒಂದು ಕಾಲೇಜ್ದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸಮೀಪದಲ್ಲಿ ಇರ್ತಕ್ಕಂಥ ಬೇರೆ ಒಳ್ಳೆ ರೀತಿಯ ಎಜುಕೇಶನ್ ಕೊಡುವಂಥ ಒಂದು ಕಾಲೇಜ್ಗಳಿಗೆ ನಾವು ಅವ್ರಿಗೆ ಕಳಿಸ್ತೀವಿ ಅಂತಕ್ಕಂಥ ಒಂದು ಪ್ರಸ್ತಾವನೆ ಕೂಡ ಸಿಂಡಿಕೇಟಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ. ಅದು ಕೂಡ ಸದ್ಯದಲ್ಲೇ ಜಾರಿ ಆಗಬೇಕು. ಯಾವುದೇ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾಲೇಜ್ ಬ್ಯಾನ್ ಆಗಿದೆ, ನಮಗೆ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಭಯ ಆತಂಕ ಏನಾದರೂ ಇದ್ರೂ ಕೂಡ ಎಲ್ಲವನ್ನು ಹೊರತುಪಡಿಸಿ ಒಳ್ಳೆ ಶಿಕ್ಷಣ ನಾವು ಪಡಿಬೇಕು ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಅವರು ಯಾವ ಒಂದು ರೆಗ್ಯುಲೇಷನ್ ಮೂಲಕ ಯಾವ ಕಾಲೇಜ್ಗೆ ಅವರು ಅಪ್ಲಿಕೇಶನ್ ಮಾಡ್ತಾರೆ ಆ ಕಾಲೇಜ್ಗೆ ನೀವು ಹೋಗ್ಲಿಕ್ಕೆ ಸನ್ನಿಧರಾಗಬೇಕಂತೇಳಿ ಅವ್ರ ಜೊತೆ ಯಾವಾಗಲೂ ಕೂಡ ಆ ವಿದ್ಯಾರ್ಥಿಗಳ ಜೊತೆ ದಲಿತ ವಿದ್ಯಾರ್ಥಿ ಪರಿಷತ್ ಇರ್ತದೆ ಅಂತೇಳಿ ಮಾಧ್ಯಮ ಮುಖಾಂತರ ಅವರಿಗೆ ಮನವಿ ಕೂಡ ಮಾಡ್ಕೊಳ್ಳೋಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಸರ್ ಒಂದು ಕಾಲೇಜ್ 100 ಯೂನಿಟ್ ವಿದ್ಯಾರ್ಥಿಗಳು ಸರ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡಿ 200 ವಿದ್ಯಾರ್ಥಿಗಳು. ಅಂದ್ರೆ ಪ್ರತಿ ಕಾಲೇಜಲ್ಲೂ 200 ವಿದ್ಯಾರ್ಥಿ ಅಂದ್ರೆ 400 ವಿದ್ಯಾರ್ಥಿಗಳು ಇರ್ತಕ್ಕಂಥ 2 ಕಾಲೇಜ್ ಸರ್. 400 ವಿದ್ಯಾರ್ಥಿಗಳು. ಬೇರೆ ಕಾಲೇಜಲ್ಲಿ ಪಡಬೇಕಾದ್ರೆ ಆ 400 ವಿದ್ಯಾರ್ಥಿಗಳಿಗೆ ಅಲ್ಲಿ ಮೊದಲಕ್ಕೆ ಅಷ್ಟು ಸಿಬ್ಬಂದಿ ಇರಬೇಕು, ಅಷ್ಟು ಸವಲತ್ತು ಇರಬೇಕು. ಈಗ ಹೋಗಿ ಅಲ್ಲಿ ಏನು ಜಾತ್ರೆ ಮಾಡ್ದಂಗ ಅವ್ರು ಯಾವ್ದು ಸವಲತ್ತು ಇಲ್ಲ. ಅದ್ರ ಬಗ್ಗೆ ಏನೇ ಮಾಡಿದ್ರು ಈಗಾಗಲೇ ಯೂನಿವರ್ಸಿಟಿ ಜೊತೆಲಿ ನಾವು ಮಾತನಾಡಿದ್ದೀವಿ ಸರ್. ಬೇರೆ ಕಾಲೇಜಿಗೆ ಕೊಡುವಾಗ ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ನೋಡಿಕೊಂಡೇ ಆ ಕಾಲೇಜುಗಳಿಗೆ ಪ್ರವೇಶವನ್ನು ಪಡಿಬೇಕು ಅಂತಕ್ಕಂಥ ವಿಷಯವನ್ನು ಹೇಳಿದ್ದೀವಿ. ಮತ್ತು ಅವರು ಕೂಡ ವಿದ್ಯಾರ್ಥಿಗಳು ಪಾಲಕರ ಮೇಲೆ ಕೂಡ ಒಂದು ಹೇಳಿದ್ದಾರೆ, ಯಾವ ಕಾಲೇಜಿಗೆ ನಿಮಗೆ ಸೂಕ್ತ ಅನಿಸ್ತದೋ ಅದೇ ಕಾಲೇಜಿಗೆ ನೀವು ಹೋದಾಗ ನಾವು ಅಡ್ಮಿಷನ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಮತ್ತು ಒಂದು ವೇಳೆ ಶಿಕ್ಷಕರ ಕೊರತೆ ಏನಾದರೂ ಇದ್ರೆ ಹೆಚ್ಚುವರಿ ಶಿಕ್ಷಕರನ್ನ ಯೂನಿವರ್ಸಿಟಿಯಿಂದ ಕೂಡ ನಾವು ನೇಮಕಾತಿ ಮಾಡಿ ಕಳಿಸ್ತೇವೆ, ಅದಕ್ಕೆ ತಗೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಯೂನಿವರ್ಸಿಟಿ ಹೇಳಿದೆ ಸರ್. ಅದೇ ಫೀಸ್ ಮುಂದುವರಿತದೆ ಸರ್. ಯಾವುದು ಹೆಚ್ಚುವರಿ ಫೀಸ್ ಕೊಡಬೇಕಾಗಿಲ್ಲ ಮತ್ತು ಯಾವುದೇ ಹೆಚ್ಚುವರಿ ಡೊನೇಷನ್ ಕೂಡ ಕೊಡಬೇಕಾಗಿಲ್ಲ. ಗೌರ್ಮೆಂಟ್ ಫೀಸ್ ಅನ್ನ ಬಿಟ್ಟು 2 ಲಕ್ಷ ಡೊನೇಷನ್, ಮತ್ತೆ ಪದೇ ಅವರಿಗೆ ಏನಪ್ಪಾ ಪುಸ್ತಕ, ಪೆನ್ನು, ನೋಟ್ಬುಕ್, ಸ್ಟೇಷನರಿ ಅಂತಕ್ಕಂಥದ್ದನ್ನು ಪ್ರತಿ ತಿಂಗಳ ಕೂಡ 10-20 ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಂದ ಅದು ಕಿತ್ಕೊಳ್ತಕ್ಕಂಥ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಈ BEd ಕಾಲೇಜ್ಗಳು ಮಾಡ್ತಾ ಇದ್ವು. ಆಮೇಲೆ ಈಗ ಈ ಪ್ರೌಢಶಾಲೆಗಳಲ್ಲೂ ಕೂಡ ಈ ರೀತಿ ಅತಿರೇಕ ನಡೀತಾ ಇದೆ ಅಂದ್ರೆ ಸಾರ್ವಜನಿಕರು ಆ ನಿಟ್ಟಿನಾಗ ಏನಂದ್ರೆ ನಾವು ಇದು ಶಿಕ್ಷಣ ಇಲಾಖೆಯವರಿಗೆ ಮಾಹಿತಿ ಹಾಕುವ ಮೂಲಕ ಏನದಲ್ಲ ಈ ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರೌಢ ಶಿಕ್ಷಣ ಆಗಲಿ ಪ್ರಾಥಮಿಕ ಶಿಕ್ಷಣ ಆಗಲಿ ಎಷ್ಟು ಶುಲ್ಕವನ್ನು ಏನದಲ್ಲ ನಿಗದಿ ಮಾಡಿದಿರಿ ಅದು ಸಂಪೂರ್ಣ ಮಾಹಿತಿ ಏನದ ನಮಗೆ ಕೊಡ್ಬೇಕಂತೇಳಿ ಮಾಹಿತಿ ಆ ಕಡೆ ಕೇಳಿದೆವು. ಅವ್ರು ಇಲ್ಲಿ ತನಕ ಅದು ಮಾಹಿತಿ ಕೊಟ್ಟಿಲ್ಲ. ಒಂದ್ ವೇಳೆ ಅವ್ರು ಆದಷ್ಟು ಬೇಗ ಮಾಹಿತಿ ಕೊಟ್ಟ ನಂತರ ಆ ಮಾಹಿತಿ ಏನದಲ್ಲ ಸಾರ್ವಜನಿಕವಾಗಿ ಈ ರೀತಿನೇ ನಾವು ಏನದಲ್ಲ ಪಾಲಕರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್ ಇಲ್ಲ ಸರ್ ಹಂಗಲ್ಲ. ಪಾಲಕರ ಪರಿಸ್ಥಿತಿ ಹೆಂಗಾಗ್ಬಿಡ್ತದ, ಅನಿವಾರ್ಯತೆ ಸೃಷ್ಟಿ ಆಗ್ಬಿಡ್ತೈತಿ. ಈ ಅಡ್ಮಿಷನ್ ಅಷ್ಟು ಒಳಗಾಗಿ ನೀವು DPದವರು ಏನಾದ್ರು ಪ್ರಯತ್ನ ಮಾಡಿ ಅದನ್ನ ಒಂದು ಪ್ರಯತ್ನ ಆಯ್ತು ಅಂದ್ರೆ ಅವ್ರು ಭಯ ಆಗಿ ಫೀಸ್ ಅಲ್ಲೇ ಆಗ್ಲಿ ಅಥವಾ ಇದರಲ್ಲಿ ಕಡಿಮೆ ಆಗ್ಬೋದು. ಈಗ ನಾವು ಡೊನೇಷನ್ ವಿರುದ್ಧ ಅಂತಕ್ಕಂಥ ಮಾತನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದೇ ಮೇ ತಿಂಗಳಿನಿಂದ ನಾವು ಕ್ಯಾಂಪೇನ್ ಪ್ರಾರಂಭ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಪಾಲಕರಿಗೂ ಕೂಡ ಮನವಿ ಮಾಡಿದ್ದೇವೆ, ಯಾವ್ಯಾವ ಕಾಲೇಜಿನಲ್ಲಿ ಹೆಚ್ಚುವರಿ ಡೊನೇಷನ್ ಶುಲ್ಕವನ್ನು ಪಡೆದುಕೊಳ್ತಾ ಇದ್ದಾರೋ ದಯವಿಟ್ಟು ಹಂಗೇನಿದ್ರೆ ಮಾಹಿತಿ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ. ಆಮೇಲೆ ಸರ್ಕಾರದಿಂದ ಒಂದು ಫೀಸ್ ಅನ್ನ ನಿಗದಿ ಮಾಡಿದ್ದಾರೆ. ಅದು ಎಷ್ಟು ಫೀಸ್ ಅನ್ನ ಯಾವ ಕಾಲೇಜಿಗೆ ತೆಗೆದುಕೊಳ್ಬೇಕು, ಖಾಸಗಿ ಶಿಕ್ಷಣ ಸಂಸ್ಥೆ ಎಷ್ಟು ತೆಗೆದುಕೊಳ್ಬೇಕು, ಗೌರ್ಮೆಂಟ್ ಎಷ್ಟು ತೆಗೆದುಕೊಳ್ಬೇಕು ಅಂತಕ್ಕಂಥ ಫೀಸ್ ನಿಗದಿ ಆಗಿದೆ. ಅದನ್ನ ಬಿಟ್ಟು ಹೆಚ್ಚುವರಿ ಏನಾದರೂ ಶುಲ್ಕ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಶಿಕ್ಷೆಗೆ ಅರ್ಹರಾಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಮಾತುಕತೆ ಆಗಿದೆ. ಆ ರೀತಿ ದೂರುಗಳು ಬಂದ್ರೆ ಖಂಡಿತವಾಗ್ಲೂ ನಮ್ಗೆ ಕೊಡಿ ಅಂತಕ್ಕಂಥ ಮಾತನ್ನು ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ. ಅದನ್ನು ಕೂಡ ನಾವು ಕಲೆ ಹಾಕಿ ಕೆಲವು ಮಾಹಿತಿಗಳನ್ನು ಇಟ್ಕೊಂಡು ಮುಂದಿನ ದಿನಮಾನದಲ್ಲೇ ನಿಮ್ಮ ಮುಂದೆ ಬರ್ತೇವೆ. ನಾವು ಎಷ್ಟು ಕಾಲೇಜುಗಳ ವಿರುದ್ಧ ನಾವು ಈಗಾಗಲೇ ಅಪೀಲ್ ಮಾಡ್ತಾ ಇದ್ದೇವೆ, ಸರ್ಕಾರಕ್ಕೆ ಎಷ್ಟು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ ಅಂತಕ್ಕಂಥ ತೆಗೆದುಕೊಂಡು ಬರ್ತೇವೆ. ಮತ್ತು ಅದನ್ನು ಕೂಡ ಬಿಡಲ್ಲ. ಅವ್ರು ಏನಾದರೂ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಹೆಚ್ಚುವರಿಯಾಗಿ ಶುಲ್ಕವನ್ನು ತೆಗೆದುಕೊಂಡು ವಿದ್ಯಾರ್ಥಿ ಪಾಲಕರಿಂದ ದೂರುಗಳು ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ಕಚೇರಿಗೆ ಬಂದ್ರೆ ಖಂಡಿತವಾಗ್ಲೂ ನಾವು ಹೋರಾಟವನ್ನು ರೂಪಿಸ್ತೇವೆ. ಆ ದೂರುಗಳಿಗೆ ಸಂಬಂಧಪಟ್ಟಂಗೆ ದೊಡ್ಡ ಹೋರಾಟವನ್ನು ರೂಪಿಸೋದ್ರ ಮುಖಾಂತರ ನಾವು ಡೊನೇಷನ್ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ಯಾವ ಸರ್ಜರಿಗೆ ಯಾವ ಟ್ರೀಟ್ಮೆಂಟ್ಗೆ ಎಷ್ಟು ಹೋಗ್ತಾರೆ ಅನ್ನೋದು ಅಸ್ಪಷ್ಟ ಮಾಹಿತಿ ಇಲ್ಲ. ಸುಲಿಗೆ ಆಗ್ತಿತ್ತು ಅಂತ ಆರೋಪ ಮೇಲೆ
ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಮಾಡಿ ಕಡ್ಡಾಯವಾಗಿ ನೀವು ಯಾವ ಟ್ರೀಟ್ಮೆಂಟ್ಗೆ ಏನ್ ತಗೋತೀರಾ ಅಂತ ಹೇಳಿ ಅಲ್ಲಿ ಒಂದು ಹೊರಗೆ ಕೊಡೋದು. ನೀವು ಯಾವುದೇ ಆಸ್ಪತ್ರೆಗೆ ಇವತ್ತು ಹೋಗ್ಬೇಕು, ಕರ್ನಾಟಕದಲ್ಲಿ ಯಾವುದೇ ಆಸ್ಪತ್ರೆ ಹೋದ್ರು ಎಲ್ಲದಕ್ಕೂ ಎಕ್ಸಾಕ್ಟ್ಲಿ ನಿಮ್ದು ಅಮೌಂಟ್ ಸಿಗ್ತದೆ ಇಷ್ಟು ಅಂತ ಹೇಳಿ. ಅದೇ ರೀತಿ ಕಡ್ಡಾಯವಾಗಿ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಗೌರ್ಮೆಂಟ್ ಆದೇಶ ಅನ್ನೋದು ಅಭ್ಯಾಸ ನೀವು ಇದು ಮಾಡಬಹುದು, ಹೋರಾಟ ಮಾಡಿ ಫೀಸ್ ಇದ್ರಕ್ಕಿಂತ ಹೆಚ್ಚು ತಗೋದ್ರೆ ನೀವು ಅಟ್ಲೀಸ್ಟ್ ಜನರಿಗೆ ಮಾಹಿತಿ ಇರ್ತದೆ ಇದಕ್ಕೆ ಎಷ್ಟು ಫೀಸ್ ಅದ ಅಂತ ಹೇಳಿ. ಈ ರೀತಿ ನೀವು ಹೇಳ್ದಂಗೆ ಸರ್, ನಾವು ಈಗಾಗಲೇ ಸರ್ಕಾರಕ್ಕೆ ಲೆಟರ್ ಬರೆದಿದ್ದೇವೆ. ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಎಷ್ಟು ಫೀಸನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ, ಮತ್ತು ಅವ್ರ ಬೋಧನಾ ಶುಲ್ಕ ಮತ್ತು ಅವರು ಹೆಚ್ಚುವರಿ ಖಾಸಗಿ ಶಿಕ್ಷಣ ಸಂಸ್ಥೆ ಆಗಿದ್ರೆ ಎಷ್ಟು ಫೀಸನ್ನು ತೆಗೆದುಕೊಳ್ತೀವಿ ಡೊನೇಷನ್ ಮಾದರಿ ಅಂತಕ್ಕಂಥದ್ದನ್ನು ಕೂಡ ಡಿಸ್ಪ್ಲೇ ಮಾಡಬೇಕು ಅಂತಕ್ಕಂಥ ಲೆಟರ್ನ ಈಗಾಗಲೇ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೇವೆ ಸರ್. ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಸರ್ಕಾರದಿಂದ ರಿಪ್ಲೈ ಬಂದ ತಕ್ಷಣ ನಾವು ನಿಮ್ಮೊಂದಿಗೆ ಮಾತನಾಡ್ತೇವೆ. ಒಂದು ವೇಳೆ ಸರ್ಕಾರದ ರಿಪ್ಲೈ ಬರದೇ ಇದ್ರೂ ಕೂಡ ಹೋರಾಟವನ್ನು ರೂಪಿಸೋದ್ರ ಮುಖಾಂತರ ಅದನ್ನು ಕಡ್ಡಾಯವಾಗಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ಡಿಸ್ಪ್ಲೇ ಮಾಡೋ ತರ ನಾವು ಮಾಡ್ತೀವಿ ಸರ್. ಇಲ್ಲಿ ಕಾಲೇಜುಗಳು ಉನ್ನತ ಶಿಕ್ಷಣ ಸರ್, PUC ಮತ್ತೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪ್ರಾಥಮಿಕ PUC ಮತ್ತೆ ಡಿಗ್ರಿಯಿಂದ ಹೈಯರ್ ಎಜುಕೇಶನ್, ಡಿಗ್ರಿ ಮತ್ತು PG ಹೈಯರ್ ಎಜುಕೇಶನ್ ಸರ್. ಅದು ಸ್ನಾತಕ ಮತ್ತು ಸ್ನಾತಕೋತ್ತರ ಕಾಲೇಜುಗಳೇನಪ್ಪ ಅಂತ ಹೈಯರ್ ಎಜುಕೇಶನ್ ಸಿಸ್ಟಮ್ದಲ್ಲಿ ಬರ್ತವೆ. ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥವೆಲ್ಲವೂ ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬರ್ತಾ ಇರೋದ್ರಿಂದ ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆಗೂ ಕೂಡ ಲೆಟರ್ ಬರೆದಿದ್ದೇವೆ. ಆ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಕೂಡ ನಾವು ಮಾತನಾಡಿದ್ದೇವೆ ಸರ್. ಕೋಚಿಂಗ್ ಕ್ಲಾಸ್ ಹೆಸರಿನಲ್ಲಿ ವಸತಿ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ, ಅವುಗಳಿಗೆ ಅನುಮತಿ ಇಲ್ಲ. ಮೊನ್ನೆ ಒಂದು ಬಹಿರಂಗ ಆಗಿದೆ ಬಿಜಾಪುರದಲ್ಲಿ ಸರ್. ಆ ರೀತಿ ಸುಸೈಡ್ ಮಾಡುವಂತ ಸರ್ ಅವುಗಳನ್ನು ಕೂಡ ನಾವು ಗಮನಿಸಿ ಈಗಾಗಲೇ ಲೆಟರ್ ಕೊಟ್ಟು ಖಾಸಗಿ ಕೋಚಿಂಗ್ ಕ್ಲಾಸ್ಗಳ ವಿರುದ್ಧ ಹಾವಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳೇ ಮನವಿ ಕೊಟ್ಟಾಗ ತಾವು ಕೂಡ ಅದನ್ನ ನಿಮ್ಮ ಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಧ್ಯಮದಲ್ಲಿ ದಾಖಲೆ ಮಾಡಿದ್ದೀರಿ. ಖಾಸಗಿ ಶಿಕ್ಷಣ ಸಂಸ್ಥೆವು ಏನ್ ಮಾಡ್ತಾ ಇದ್ದಾವೆ, ಈ ಖಾಸಗಿ ಕೋಚಿಂಗ್ ತರಬೇತಿ ಹೆಸರಿನಲ್ಲಿ ನಾಯಿ ಕೊಡೆಗಳ ತರ ಎಲ್ಲಿ ಬೇಕಲ್ಲಿ ಮಕ್ಕಳನ್ನ ಕೂಡಿ ಹಾಕಿ ಅವ್ರನ್ನ ಏನಪ್ಪಾ ಅಂತಂದ್ರೆ ಟಾರ್ಚರ್ ಮಾಡ್ತಕ್ಕಂಥದ್ದು ಶಿಕ್ಷಣ ಹೆಸರಿನಲ್ಲಿ ನಾವು ಅದನ್ನು ಖಂಡಿಸಿ ಈಗಾಗಲೇ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಅವು ಎಲ್ಲಾದರೂ ಕಂಡು ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಮುಂದಿನ ದಿನಮಾನದಲ್ಲಿ ನಡೀತಾ ಇದೆ ಸರ್. ಅದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಮುಂದಿನ ದಿನಮಾನದಲ್ಲಿ ಅದೊಂದು ದೊಡ್ಡ ಮಟ್ಟದ ಹೋರಾಟವನ್ನು ವಿದ್ಯಾರ್ಥಿಗಳು ಯಾಕೆ ಹೋಗ್ತಾರೆ? ಅವ್ರಿಗೊಂದು ಭವಿಷ್ಯ ಬೇಕು, ಅವ್ರಿಗೆ ಏನೋ ನೌಕರಿ ಸಿಗ್ಬೇಕು, ನೌಕರಿ ಸಿಗಬೇಕಾದ್ರೆ ಟ್ರೀಟ್ಮೆಂಟ್